ನಮಸ್ಕಾರ. ಕರ್ನಾಟಕ ಸರ್ಕಾರದ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ.ವಿ. ಹಾಲ್ಬಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ವತಿಯಿಂದ ಶ್ರೀ ಡಿ.ವಿ. ಹಾಲ್ಬಾವಿ ಅವರ ಪುಣ್ಯಸ್ಮರಣೆಯ ಪ್ರಯುಕ್ತ ಇವತ್ತು ಆಯೋಜನೆ ಮಾಡಿರುವ ರಾಜ್ಯ ಮಟ್ಟದ ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಟ್ರಸ್ಟ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಜ್ಯಾದ್ಯಂತ ಮಹನೀಯರ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಟ್ರಸ್ಟ್ಗಳನ್ನು ರಚನೆ ಮಾಡುವ ಮೂಲಕ ನಮ್ಮ ನಾಡಿನ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಕ್ಷೇತ್ರವನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅನುದಾನವನ್ನು ನೀಡುವ ಮೂಲಕ ಪ್ರೋತ್ಸಾಹ ನೀಡ್ತಾ ಇದೆ. ಅದೇ ರೀತಿ ಧಾರವಾಡದಲ್ಲಿ ಒಟ್ಟು 6 ಟ್ರಸ್ಟ್ಗಳನ್ನು ಮಹನೀಯರ ಹೆಸರಲ್ಲಿ ರಚನೆ ಮಾಡುವ ಮೂಲಕ ಧಾರವಾಡ ಸಾಂಸ್ಕೃತಿಕ ಜಿಲ್ಲೆಯನ್ನು ಬೆಳೆಸುವ ಮತ್ತು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡ್ತಾ ಇದೆ, ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಪ್ರತಿ ವರ್ಷ ನಾವು ಶ್ರೀ ಡಿ.ವಿ. ಹಾಲ್ಬಾವಿ ಅವರ ಜನ್ಮದಿನಾಚರಣೆ ಮತ್ತು ಪುಣ್ಯಸ್ಮರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ನಿಮಿತ್ತ ಪ್ರತಿ ವರ್ಷ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಚಿತ್ರಕಲಾ ಕಾಲೇಜಿನಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನಗದು ಪ್ರತಿಭಾ ಪುರಸ್ಕಾರವನ್ನು ನೀಡುವ ಪರಂಪರೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಬರುವ ಬೇಸಿಗೆ ಕಾಲದಲ್ಲಿ ಮತ್ತೆ ಮಕ್ಕಳಿಗೆ ಚಿತ್ರಕಲಾ ಶಿಬಿರವನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ ಮತ್ತು ಈಗಾಗಲೇ ಶ್ರೀ ಡಿ.ವಿ. ಹಾಲ್ಬಾವಿ ಅವರ ಚಿತ್ರಕಲಾಕೃತಿಗಳ ಮರುಮುದ್ರಣ ಕಾರ್ಯವನ್ನು ಮಾಡಿದ್ದೇವೆ. ಹೋಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಖ್ಯವಾಗಿ ಇಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಮೊದಲು ಈ ಚಿತ್ರಕಲಾ ಶಿಲ್ಪಿ ಡಿ.ವಿ. ಹಾಲ್ಬಾವಿ ಅಂದರೆ ಯಾರು ಅನ್ನೋದು ನಿಮಗೆ ಸ್ವಲ್ಪ ತಿಳಿಸ್ತೇನೆ. ಬಹಳ ಡಿ.ವಿ. ಹಾಲ್ಬಾವಿ ಅವರು ಕಟ್ಟಿದ ಶಾಲೆ ಮತ್ತು ಅದರ ಇತಿಹಾಸ ಬಹಳ ದೀರ್ಘವಾಗಿದೆ. ಆದರೆ ನಾನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲು ಇಚ್ಛಿಸ್ತೇನೆ. ನಮ್ಮ ಅಜ್ಜನವರು ಇವರು ವೀರಭದ್ರಪ್ಪ ಹಾಲ್ಬಾವಿ ಅವರು ಆಗಿನ ಕಾಲದಲ್ಲಿ ಜಡ್ಜ್ ಆಗಿದ್ರು. ಸೊ ಸ್ವಾಭಾವಿಕವಾಗಿ ಅವರ ಮಕ್ಕಳೆಲ್ಲ ಸರ್ಕಾರಿ ನೌಕರಿ ಮಾಡಲಿ ಅಂತ ಇಚ್ಛೆ ಇರೋದು ಸಹಜವಾಗಿತ್ತು. ಆದರೆ ನಮ್ಮ ತಂದೆಯವರಾದ ಡಿ.ವಿ. ಹಾಲ್ಬಾವಿ ಅವರಿಗೆ ಬರೀ ಚಿತ್ರಕಲೆಯಲ್ಲೇ ಆಸಕ್ತಿ. ಸೊ ಈ ಆಸಕ್ತಿಯನ್ನು ಕಂಡು ಕೊನೆಗೆ ನಮ್ಮವರು ಅವರನ್ನು ಪ್ರತಿಷ್ಠಿತ ಸರ್ ಜೆ ಸ್ಕೂಲ್ ಆಫ್ ಆರ್ಟ್ ಮುಂಬೈಗೆ ಕಳಿಸ್ತಾರೆ. ಅಲ್ಲಿ ಅವರು 4-5 ವರ್ಷ ಬಹಳ ಶ್ರಮದಿಂದ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಅವರಿಗೆ ಒಂದೇ ಛಲ ಇತ್ತು, ಇಲ್ಲಿ ನಾವು ಪಟ್ಟ ಕಷ್ಟ ಉಳಿದವರಿಗೆ ಆಗಬಾರ್ದು, ಅದಕ್ಕಿಂತ ಧಾರವಾಡದಲ್ಲಿಯೇ ಒಂದು ಕಲಾಶಾಲೆ ಸ್ಥಾಪಿಸಲೇಬೇಕೆಂಬ ಛಲದಿಂದ ಕಲಿತು ಬಂದು ಇಲ್ಲಿ ಧಾರವಾಡದಲ್ಲಿ ಮಧ್ಯವರ್ತಿ ಸ್ಥಳವಾದ ಈ ಸಿವಿಲ್ ಕೋರ್ಟ್ ಎದುರಿಗೆ ರಾಷ್ಟ್ರೀಯ ಹೆದ್ದಾರಿ ಒಂದು ಸ್ಕೂಲ್ ಆಫ್ ಆರ್ಟ್ ಜೆ ಸ್ಕೂಲ್ ಆಫ್ ಆರ್ಟ್ ಮಾದರಿಯಲ್ಲಿ ಒಂದು ಕಲಾಶಾಲೆಯನ್ನು ಸ್ಥಾಪಿಸಿದರು. ಸೊ ಅಂದಿನಿಂದ ಇಲ್ಲಿವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಒಳ್ಳೆಯ ಕಲಾವಿದರಾಗಿ, ಕಲಾ ಶಿಕ್ಷಕರಾಗಿ ರಾಜ್ಯ ರಾಷ್ಟ್ರ ಮಟ್ಟದ ವರ್ಗನೂ ಅವರು ಚೆನ್ನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ, ಪ್ರಾರಂಭ ಮಾಡಿದರು. ಸೊ ಈ ರೀತಿ ಅವರ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರ ಗಮನಿಸಿ ಕರ್ನಾಟಕ ಸರ್ಕಾರ 2012ರಲ್ಲಿ ಅವರ ಹೆಸರಿನಿಂದ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ.ವಿ. ಹಾಲ್ಬಾವಿ ಸ್ಮಾರಕ ಟ್ರಸ್ಟ್ ಅನ್ನು ಇಲ್ಲಿ ಸ್ಥಾಪಿಸಿ ಈ ಎಲ್ಲ ಕಲಾವಿದರಿಗೂ ಕಲಾ ವಿದ್ಯಾರ್ಥಿಗಳಿಗೂ ಬಹಳ ಅದರಿಂದ ಉಪಯುಕ್ತವಾದ ಕೆಲಸಗಳನ್ನು ಟ್ರಸ್ಟ್ ಮಾಡ್ತಾ ಇದ್ದೇವೆ. ಅವರ ಡಿ.ವಿ. ಹಾಲ್ಬಾವಿದು ರಾಷ್ಟ್ರ ಮಟ್ಟದಲ್ಲಿ 4 ಕಲಾವಿದರಿಗೆ ನಾವು ರಾಷ್ಟ್ರ ಪ್ರಶಸ್ತಿ ಕೊಡ್ತಾ ಬಂದಿದ್ದೇವೆ. ಹಾಗೆ ಇವತ್ತು ಡಿಸೆಂಬರ್ 26 ಅವರ ಪುಣ್ಯತಿಥಿಯ ಅಂಗವಾಗಿ ಈ ಪ್ರತಿಭಾ ಪುರಸ್ಕಾರ ಚಿತ್ರಕಲಾ ವಿದ್ಯಾರ್ಥಿಗಳು. ಸೊ ಈ ರೀತಿ ಈ ಕಲಾಶಾಲೆ ಮತ್ತು ಟ್ರಸ್ಟ್ ಬೆಳೆದು ಬಂದದ್ದಾಗಿ ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಯಲು ಇಚ್ಛಿಸಿದ್ದೇನೆ. ಹಾಗೂ ಮತ್ತೊಮ್ಮೆ ಎಲ್ಲರಿಗೂ
ನಾನು ಸ್ವಾಗತ ಬಯಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಬಸಕುಮಾರ್ ಸರ್ ಅವರು, ಬಸಕುಮಾರ್ ಎಂದು ಪ್ರಖ್ಯಾತರಾದ ಪಿ ಸಂಪತ್ ಕುಮಾರ್ ನಾಡು ಕಂಡ ಅತ್ಯಂತ ಮಹತ್ವದ ಕಲಾವಿದರು. ಅವುಗಳಿಗೆ ಸಮರ್ಪಣೆ ಒದಗಿಸುವುದು ಮಾತ್ರವಲ್ಲದೆ ಅವರ ಕಲಾಭಿವ್ಯಕ್ತಿ, ಸಾಹಿತ್ಯ ವಸ್ತುಗಳ ಅಭಿವ್ಯಕ್ತಿಯ ವ್ಯಾಪ್ತಿಯನ್ನ ವಿಸ್ತರಿಸಿದಂತೆ ವಿಶ್ವವಿದ್ಯಾಲಯದಲ್ಲಿ BA ಪದವಿ ಪಡೆದ ಆಸಕ್ತಿಯಿಂದ ಮಹಾನ್ ಕಲಾವಿದ RM ಹಡಪದ್ ಅವರ ಶಿಷ್ಯರಾಗಿ ಹಡಪದರು ಸ್ಥಾಪಿಸಿದ್ದ ಕೆನ್ ಕಲಾಶಾಲೆಯಲ್ಲಿ ಕಲಾ ಡಿಪ್ಲೊಮಾ ಪದವಿ ಗಳಿಸಿದರು. ಬಸಕುಮಾರ್ ಅವರು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಅನೇಕ ಸಮೂಹ ಚಿತ್ರಕಲಾ ಪ್ರದರ್ಶನಗಳು, ಕಲಾ ಶಿಬಿರಗಳಲ್ಲಿ ಪಾಲ್ಗೊಂಡಿರುವುದಲ್ಲದೆ ರಾಜ್ಯದಲ್ಲಿ ಜರುಗುವ ಅನೇಕ ಮಹತ್ವದ ಕಲಾ ಶಿಬಿರಗಳ ನಿರ್ದೇಶಕರಾಗಿ ಕೂಡ ಕಲಾ ವಿಮರ್ಶೆಗಳನ್ನು ಬರೆದಿದ್ದಾರೆ. ಕಲಾಯಾತ್ರೆಯ ಸ್ಥಾಪಕ ಸದಸ್ಯರಾಗಿ, ಕಲಾಮೇಳದ ಕಾರ್ಯದರ್ಶಿಗಳಾಗಿ ಮತ್ತು ಖಜಾಂಚಿಗಳಾಗಿ ಅವರು ಸೇವೆ ಸಲ್ಲಿಸಿದೆ. ಪ್ರಜಾಮತ ತುಷಾರ ಮಾಸಿಕದಲ್ಲಿ ಚಿತ್ರಕಲಾಕಾರರಾಗಿ ಕಾರ್ಯನಿರ್ವಹಿಸಿ ಮುಂದೆ ಕನ್ನಡಪ್ರಭದ ಪ್ರಧಾನ ಕಲಾವಿದರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅನೇಕ ಕವಿತೆಗಳಿಗೆ ಮತ್ತು ಕಥಾನಕಗಳಿಗೆ ಅವರು ರಚಿಸಿದ ಚಿತ್ರಗಳು ಕಲೆ ಮತ್ತು ಸಾಹಿತ್ಯ ಲೋಕದಲ್ಲಿ ಬೆರಗು ಹುಟ್ಟಿಸಿ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿವೆ. ಬಸಕುಮಾರ್ ಅವರು RM ಹಡಪದ ಕುರಿತು ಮತ್ತು ಪ್ರಸಿದ್ಧ ಲ್ಯಾಂಡ್ಸ್ಕೇಪ್ ಕಲಾವಿದ MS ಚಂದ್ರಶೇಖರ್ ಕುರಿತು ಸೇರಿದಂತೆ ಅನೇಕ ಸಾಕ್ಷ್ಯಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಕಿರುತೆರೆಯ ಧಾರಾವಾಹಿಗಳಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ. ಬಸಕುಮಾರ್ ಅವರಿಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ಕಲಾ ಧ್ಯಾನ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸೌಂಕ ಪ್ರತಿಭೆಯನ್ನು ಗುರುತಿಸಿ 2022ನೇ ಸಾಲಿನ ಚಿತ್ರಕಲಾ ಶಿಲ್ಪಿ ಶ್ರೀ DV ಹಾಲ್ಬಾವಿ ಟ್ರಸ್ಟ್ ಜೀವಮಾನ ಸಾಧನೆಗಾಗಿ ನೀಡುತ್ತಿರುವ ಪ್ರತಿಷ್ಠಿತ ಕುಂಚ ಕಲಾ ತಪಸ್ವಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದಲ್ಲದೆ ಈಗ ಸದ್ಯ ಅವರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಕಲಾವಿದರಿಗೆ ಮತ್ತು ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗಾಗಿ ಮತ್ತು ಯುವ ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ ಶಿಬಿರಗಳನ್ನು ಮತ್ತು ಕಾರ್ಯಾಗಾರಗಳನ್ನು ಮಾಡುವುದರ ಮೂಲಕ ಅವರು ಕಾರ್ಯ ಮಾಡುತ್ತಿದ್ದಾರೆ. CV ಬೆಳಕೇಸರು ಆಕಾಶವಾಣಿ ಧಾರವಾಡದಲ್ಲಿ ನಿಲಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸಾಹಿತಿಗಳು ಕೂಡ ಹೌದು. ಇವತ್ತು ಕುಲು ಪುರೋಹಿತ ಅಲೋರ್ ವೆಂಕಟರಾವ್ ಟ್ರಸ್ಟ್ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ನಿಲಯ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ಅನೇಕ ಸಾಹಿತಿಗಳ ಮತ್ತು ಕಲಾವಿದರ ಮುಖಾಮುಖಿಯಾಗಿ ಅವರ ಇಂಪ್ರೂವ್ ಮಾಡೋದ್ರ ಮೂಲಕ ಕಲೆಗಳನ್ನು ಮತ್ತು ಸಂಗೀತ ಮತ್ತು ಸಾಹಿತ್ಯವನ್ನು ಜನರಿಗೆ ಮುಟ್ಟಿಸುವಂಥ ಮಹತ್ತರವಾಗಿರ್ತಕ್ಕಂಥ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಅವರು ಸಂಗೀತ ಕಲಾವಿದರು ತುಂಬ ಧಾರವಾಡದಲ್ಲಿ ಮಲ್ಲಿಕಂದ ಸಂಗೀತಕ್ಕೆ ಪಡೆದಿರ್ತಕ್ಕಂಥ ಎಲ್ಲ CD-ಗಳನ್ನು ಮತ್ತೆ ಪುನರ್ ಸೃಷ್ಟಿ ಮಾಡೋದ್ರ ಮೂಲಕ ಜನಮನರಿಗೆ ಮೂಡಿಸುವಂಥ ಮಹತ್ತರವಾಗಿರ್ತಕ್ಕಂಥ ಕೆಲಸವನ್ನ CU ಬೆಳಕೇಸರು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಬಹಳಷ್ಟು ಸಾಹಿತ್ಯಿಕವಾಗಿ ಕೆಲಸ ಮಾಡಿದ್ದಾರೆ, ಸಂಗೀತಕ್ಕಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ ಚಿತ್ರಕಲೆಗಾಗಿ ಬಹಳಷ್ಟು ಕಲಾವಿದರನ್ನ ಇಂಪ್ರೂವ್ ಮಾಡೋದ್ರ ಮೂಲಕ ಈ ಎಲ್ಲ ಕಲೆಗಳನ್ನ ಜನರಿಗೆ ತಲುಪಿಸುವಂತ ಮಹತ್ತರವಾದ ಕೆಲಸವನ್ನ ಆಕಾಶವಾಣಿಯಲ್ಲಿ ಕಾರ್ಯ ಮಾಡಿದಂತ ಶ್ರೇಯಸ್ಸು CV ಬೆಳಕೇಸರಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಅವರ ಸಂಕ್ಷಿಪ್ತ ಪರಿಚಯವನ್ನ ಮುಗಿಸ್ತಾ ಇದ್ದಾರೆ. ಚಿತ್ರಕಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಈರುವರು ನಿರ್ಣಾಯಕರನ್ನ LV ಚಿಕ್ಕಮಠ ಕಲಾ ಮಹಾವಿದ್ಯಾಲಯದಲ್ಲಿ BA ಪದವಿಯನ್ನು ಪಡೆದುಕೊಂಡವರು ಹಾಗೂ ಭಾರತೀಯ ಕಲಾ ಕೇಂದ್ರದಲ್ಲಿ AM ಜೂನಿಯರ್ ಆರ್ಟನ್ನು ಮುಗಿಸಿದವರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ MA ಫೈನ್ ಆರ್ಟನ್ನು ಮುಗಿಸಿದವರು. ಸೀನಿಯರ್ ಫೆಲೋಶಿಪ್ ಕೂಡ ಇವರಿಗೆ ಲಭಿಸಿದೆ. ಅನೇಕ ಪ್ರಶಸ್ತಿಗಳು ಇವರಿಗೆ ಬಂದಿವೆ. ಅಕಾಡೆಮಿಯ ಗೌರವ ಪುರಸ್ಕಾರವು ಕೂಡ ಇವರಿಗೆ ಲಭಿಸಿದೆ. ಸ್ಮಾರಕದ ಧಾರವಾಡದ ಸದಸ್ಯರಾಗಿ ಈ ಸದ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. KV ಶಂಕರ್ ಅವರು ಕ್ಯಾಂಪ್ಗಳಲ್ಲಿ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಅವರು ಭಾಗವಹಿಸಿದ್ದಾರೆ. ಒಂದು ಚಿತ್ರಸಂಗಮ ಆರ್ಟ್ ಮಾಡ್ಕೊಂಡಿದ್ದಾರೆ ಹುಬ್ಬಳ್ಳಿ. ಧೀಮಂತ ಪ್ರಶಸ್ತಿ 2025ರಲ್ಲಿ ಅವರಿಗೆ ಸಿಕ್ಕಿದೆ. ಅದೇ ರೀತಿಯಾಗಿ ವರ್ಣ ಕಲಾಶ್ರೀ ಅವಾರ್ಡ್ ಬೆಳಗಾವಿ
ಇಂದ ವರ್ಣ ಕಲಾಶ್ರೀ ಪ್ರಶಸ್ತಿಯು ಕೂಡ 2019ರಲ್ಲಿ ದೊರಕಿದೆ. ಅದೇ ರೀತಿಯಾಗಿ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ.ವಿ. ಹಾಲ್ಮಾವಿ ರಾಷ್ಟ್ರೀಯ ಸ್ಮಾರಕ ಸಂಸ್ಥೆ ಕೊಡಮಾಡುವ ಯುವ ಕುಂಚ ಕಲಾಶ್ರೀ ಪ್ರಶಸ್ತಿ ಅವರಿಗೆ ದೊರಕಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿಗೆ ಕಲೆಯ ಬಗ್ಗೆ ತಿಳುವಳಿಕೆ ಕೊಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಟ್ಟು ಇಲ್ಲಿ ಈ ಧಾರವಾಡದಲ್ಲಿ ತುಂಬ ಎತ್ತರಕ್ಕೆ ಮಹಾನ್ ಕಲಾವಿದರನ್ನು ಕೊಟ್ಟಂತಹ ಒಬ್ಬ ಹಿರಿಯ ಚೇತನ ಡಾಕ್ಟರ್ ಡಿ.ವಿ. ಹಾಲ್ಮಾವಿ ಅವರ ಪುಣ್ಯ ಸ್ಮರಣೆ. ಈ ಸಮಾಜಕ್ಕೆ ಕೊಟ್ಟು ಹೋದವರನ್ನು ಮಾತ್ರ ಮುಂದಿನ ತಲೆಮಾರು ನೆನೆಯುತ್ತೆ. ಅಂಥ ಮಹನೀಯರ ಪಟ್ಟಿಯಲ್ಲಿ 1935ರಲ್ಲಿ ಒಂದು ಕಲಾಶಾಲೆ ಸ್ಥಾಪಿಸಿದಂತಹ ಡಿ.ವಿ. ಹಾಲ್ಮಾವಿ ಅವರ ಪುಣ್ಯ ಸ್ಮರಣೆ ದಿನ ನಾನು ಇಲ್ಲಿದ್ದೇನೆ ಅನ್ನೋದು ನನ್ನ ಪುಣ್ಯ. ಅವರ ಆಶೀರ್ವಾದನೂ ಸಿಕ್ಕಿದೆ ನನಗೆ. ಹಾಲ್ಮಾವಿ ಪುರಸ್ಕಾರನೂ ಸಿಕ್ಕಿದೆ. ಅದು ಪುರಸ್ಕಾರ ಅಲ್ಲ, ನಾವು ಅಂದ್ಕೊಳ್ತೇವೆ ಅದು ಪುರಸ್ಕಾರ ನಮ್ಮ ಅಚೀವ್ಮೆಂಟಿಗೆ ಬಂದಿದ್ದಂಥ ಅಲ್ಲ, ಅದು ಆಶೀರ್ವಾದ. ಹಿರಿಯರ ಆಶೀರ್ವಾದವನ್ನು ನಾವು ಗೌರವದಿಂದ ಸ್ವೀಕರಿಸಿರ್ತೇವೆ. ಈ ಪ್ರತಿಭಾ ಪುರಸ್ಕಾರ ಇದೆಲ್ಲ, ಇದು ತುಂಬ ಮುಖ್ಯವಾದ ಕೆಲಸ. ಪ್ರತಿಭಾ ಪುರಸ್ಕಾರವನ್ನು ನಾವು ಯಾಕೆ ಮಾಡಬೇಕು ಅನ್ನೋದು ಎಲ್ಲ ಆರ್ಗನೈಸೇಷನ್ಸ್ ಇನ್ನು ಗುರುತಿಸ್ತು ಹೋದ್ರೆ ಏನಾಗ್ತದೆ, ಅಯ್ಯೋ ನಾವು ಸರಿಯಾಗಿ ಬರೀತಾ ಇಲ್ವೇನೋ, ನಾವು ಬೇರೆ ಏನಾದರೂ ಆಯ್ಕೆ ಮಾಡ್ಕೋಬೋದೇನೋ ಅಂತ ಒಂದು ಮನಸ್ಸು ಬಂದ್ಬಿಡುತ್ತೆ. ಬಟ್ ಇಲ್ಲಿ ಈ ಪ್ರದರ್ಶನದಲ್ಲಿ ನಾವು ನೋಡಿದ್ರೆ ತುಂಬ ಉತ್ತಮವಾದ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ತುಂಬ ಅತ್ಯುತ್ತಮವಾದ ವಿದ್ಯಾರ್ಥಿಗಳಿದ್ದಾರೆ. ಆ 30ರಲ್ಲಿ ದಿ ಬೆಸ್ಟ್ 10 ಇನ್ನೊಂದು ಜೂರಿ ಮಾಡಿ ಅದೇ ಸ್ಪಾಟಲ್ಲಿ 10 ಜನರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. 10 ಜನಕ್ಕೂ ಸಮಾನವಾದ 15,000 ಬಹುಮಾನವನ್ನು 10 ಜನಕ್ಕೂ ನಾವು 15,000 ಕೊಟ್ಟಿದ್ದೇವೆ. ನಾವು ಇಲ್ಲಿಗೆ ನಿಲ್ಲಿಸಿಲ್ಲ. ಅದನ್ನು ನಮ್ಮ ಅಕಾಡೆಮಿ ಏನು ಮಾಡುತ್ತೆ ಅಂದರೆ, 10 ಜನ ಏನಿದ್ದಾರೆ ಟಾಪ್ ಲಿಸ್ಟಲ್ಲಿ ಏನು 10 ಜನ ಇದ್ದಾರೆ, 10 ಜನಕ್ಕೆ ಎಲ್ಲಿ ಯಾವ ರೀತಿ ಅವರ ಪ್ರತಿಭೆ ಮತ್ತಷ್ಟು ಬೆಳಗಿಸ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಅವರಿಗೆ ಕೇಳ್ತಾರೆ. ಸಪೋಸ್ ಯಾರೋ ಒಬ್ಬರು ಪೋರ್ಟ್ರೇಟ್ ಮೇಕಿಂಗ್ ತುಂಬ ಇಂಟ್ರೆಸ್ಟ್ ಇರೋ ಹುಡುಗ ಇರ್ತಾರೆ, ನಾವೇನು ಮಾಡ್ತೇವೆ ಅಕಾಡೆಮಿಯವರಿಗೆ ಅವ್ರ ಜೊತೆಲಿ ಇಂಟರ್ಯಾಕ್ಟ್ ಮಾಡಿ, ನೀವು ಎಲ್ಲಿ ಹೋಗಿ ಕಲಿಬೇಕು, ಯಾರ ಅಂಗನಲ್ಲಿ ಕಲಿಬೇಕು ಅಂತ ನೀವು ಇಷ್ಟಪಡ್ತೀವಿ ಹೇಳಿ. ಇನ್ ಕೇಸ್ ಅವೆಲ್ಲ ಸೋಲಾಪುರಕ್ಕೆ ಹೋಗ್ತೇನೆ, ಬಾಂಬೆಗೆ ಹೋಗ್ತೇನೆ ಅಂತ ಹೇಳಿದ್ರೆ 6 ತಿಂಗಳ ಕಾಲ ಅವನು ಅಲ್ಲಿ ಹೋಗಿ ಕಲಿಯೋ ಎಲ್ಲ ವ್ಯವಸ್ಥೆನ ನನ್ನ ಕಲಾ ಅಕಾಡೆಮಿ ಮಾಡಿ. ಈ ರೀತಿ ಒಂದು ಯೋಜನೆ 10 ಜನಕ್ಕೂ ಆ ಥರದ ಅವಕಾಶ ಸಿಕ್ಕಿದೆ. ನಾನು ಉಳಿದ 20ರಲ್ಲಿ ಒಂದು 5 ಜನರನ್ನು ನಾನು ನನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೆಲವರಿಗೆ ಅವಾರ್ಡ್ ಬರುತ್ತೆ, ಕೆಲವರು ಬರದೇ ಇರ್ಬೋದು. ಬಟ್ ಟ್ಯಾಲೆಂಟೆಡ್ ಆಲ್ 30 ಇದ್ರೆ 200 ಅಪ್ಲಿಕೇಶನಲ್ಲಿ 30 ಜನ ಸಾರ್ಟ್ ಔಟ್ ಮಾಡಿದಾಗ 30 ಜನ ಪ್ರತಿಭಾವಂತರೇ. ಅಲ್ಲಿ ಶಿಬಿರದಲ್ಲಿ ಅವರಿಗೆ ಕೆಲವು 10 ಜನಕ್ಕೆ ಬಂದಿರುತ್ತೆ, ಮಿಕ್ಕವ್ರಿಗೆ ಬಂದಿರಲ್ಲ ಅಂದರೆ ಅವರು ಟ್ಯಾಲೆಂಟೆಡ್ ಅಲ್ಲ. ಆಮೇಲೆ ಈಗ ನಾನು ಸುಮಾರು ಸ್ವಲ್ಪ ಕಾಂಟ್ರಡಿಕ್ಷನ್ ಇದೆ ಇದ್ರ ಬಗ್ಗೆ. ಇದ್ರೂ ನನ್ನ ಕೆಲವು ನಿಲುವುಗಳನ್ನು ನಾನು ಸಮರ್ಥಿಸ್ಕೋಬೇಕಾಗುತ್ತೆ. ಈಗ ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮದು ಚಿತ್ರ ಆರ್ಟ್ ಗ್ಯಾಲರಿ ಅಂತ ಒಂದು ಚಿತ್ರ ಆರ್ಟ್ ಗ್ಯಾಲರಿ ಇದೆ. ಅಲ್ಲಿ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾಡ್ತೇವೆ. ನಾವೇನು ಮಾಡ್ತೇವೆ, ಅವರು ಚಿತ್ರಗಳನ್ನು ಎಕ್ಸಿಬಿಟ್ ಮಾಡ್ತಾ ಇಲ್ಲ, ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಗೆ ಅಂದರೆ ವರ್ಕ್ಶಾಪ್ ಥರ ಮಾಡ್ತೇವೆ ನಾವು. ಇಟ್ಸ್ ನಾಟ್ ಮಿಯರ್ ಎಕ್ಸಿಬಿಷನ್, ಅದು ವರ್ಕ್ಶಾಪ್. ಅವ್ರ ಕೈಯಲ್ಲಿ ಬೇರೆ ಬೇರೆ, ಈಗ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಬಿಟ್ಟು ಅವರಲ್ಲಿರೋ ಪ್ರತಿಭೆಗಳನ್ನು ಹೇಗೆ ಗುರುತಿಸಬೇಕು, ಅವರಿಗೆ ಯಾವ ರೀತಿ ಅದರಲ್ಲಿ ತುಂಬ ಆಸಕ್ತಿ ಬರಬೇಕು, ಈ ರೀತಿಯೆಲ್ಲ ಒಂದು ಪ್ಲ್ಯಾನ್ ಮಾಡಿ
ಒಬ್ಬರನ್ನು ಕರೆದು ಎಕ್ಸ್ಪರ್ಟ್ಸನ್ನು ಕರೆದು ಅವರ ಕೈಯಲ್ಲಿ ಸುಮಾರು 4 ಗಂಟೆಗಳ ಕಾಲ ಆ ಮಕ್ಕಳಿಗೆ ಬೇರೆ ರೀತಿಯ ಒಂದು ಟ್ರೈನಿಂಗ್ ಅಂದರೆ ಸ್ಕೂಲಲ್ಲಿ ಏನು ಕಲಿತಾರೆ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಯಾವ ರೀತಿ ಅವರು ಎಕ್ಸ್ಪೋಸ್ ಆಗ್ಬೋದು, ಈ ಥರದ ಒಂದು ಕಾರ್ಯಕ್ರಮವನ್ನು ಅಕಾಡೆಮಿ ಮಾಡ್ತಾರೆ. ಯಾರು ಎಕ್ಸಿಬಿಷನ್ ಮಾಡ್ತಾರೆ, ಗ್ರೂಪ್ ಎಕ್ಸಿಬಿಷನ್ ಮಾಡ್ತಾರೆ, ಸೋಲೋ ಎಕ್ಸಿಬಿಷನ್ಸ್ ಮಾಡ್ತಾರೆ, ಅವರಿಗೆ ಫೈನಾನ್ಷಿಯಲ್ ಫಂಡ್ಸ್ ಮೊದಲು ಕೊಡ್ತಾ ಇತ್ತು. ಮಧ್ಯದಲ್ಲಿ ಅದು ನಿಂತೋಗಿತ್ತು. ಯಾರಾದರೂ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಬೋದು, ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೋದ್ಮೇಲೆ ಆ ಅಪ್ಲಿಕೇಶನ್ ಲತ್ಕಲ್ ಅಕಾಡೆಮಿಗೆ ಬರುತ್ತೆ. ನಾವು ಅದನ್ನು ಎಂಡಾರ್ಸ್ ಮಾಡ್ತಾರೆ. ಇವನು ಆರ್ಟಿಸ್ಟು ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟ್ ಇವ್ರು ಕೊಡ್ಬೋದು ಅಂತ ನಾವು ಎಂಡಾರ್ಸ್ ಮಾಡ್ತೇವೆ. ಎಂಡಾರ್ಸ್ ಮಾಡಿದಾಗ ನಿಮಗೆ ಆ ಎಕ್ಸಿಬಿಷನ್ಗೆ ತಗೊಳ್ಳುವಂಥ ಖರ್ಚುಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡುತ್ತೆ. ಹಾಗಾಗಿ ನೀವು ಸ್ಟೂಡೆಂಟ್ಸ್ಗಳು ಅದನ್ನು ಬಳಸ್ಕೋಬೇಕು. ನೀವು ಕರ್ನಾಟಕದಲ್ಲಿ ಮಾಡಿದ್ರೆ ಒಂದು ಬೇಸಿಕ್ ಅಮೌಂಟ್ ಇದೆ, ಹೊರಗಡೆ ಮಾತ್ರ ಇನ್ನು ಹೆಚ್ಚು ಅಮೌಂಟ್ ಕೊಡ್ತಾರೆ ನಿಮಗೆ. ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಗ್ರೂಪ್ ಮಾಡಿಕೊಂಡು ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗೋದಕ್ಕೆ ಟ್ರೈ ಮಾಡಬೇಕು ಸ್ಟೂಡೆಂಟ್ಸ್ಗಳು. ನೀವು ಬೇರೆ ಕಡೆ ಹೋದಾಗ ಮಾತ್ರ ನೀವು ಎಕ್ಸ್ಪೋಸ್ ಆಗೋದಿಲ್ಲ. ನೀವು ಇಲ್ಲೇ ಇದ್ದರೆ ಎಕ್ಸ್ಪೋಸ್ ಆಗೋದಿಲ್ಲ. ನಿಮಗೆ ತುಂಬ ಮುಂದೆ ನಾಳೆ ತುಂಬ ಒಳ್ಳೆಯ ಕಲಾವಿದರಾಗುವಂಥ ಅವಕಾಶಗಳು ಇರುತ್ತೆ. ಹಾಗಾಗಿ ನೀವು ಹಿಂದಿಂದಲೇ ಈಗಲಿಂದಲೇ ಜಾಸ್ತಿ ಪ್ರಾಕ್ಟೀಸ್ ಕಡೆ ಗಮನ ಕೊಡಿ. ಸ್ಟೂಡೆಂಟ್ಸ್ಗೆ ಹೇಳ್ತಾರೆ ನಾನು ಮಾಡಿ. ಹಾಗಾಗಿ ಸ್ಟೂಡೆಂಟ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದು, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಬ್ಯಾಂಗ್ಳೂರಲ್ಲಿ 2 ಈಗ ನಾನು ಚಿತ್ರಾರ್ಥ ಗ್ಯಾಲರಿ ಅಂತ ಏನು ಹೇಳಿದೆ, ಅಲ್ಲಿ ಬಂದುಬಿಟ್ಟು ಒಂದು 30 ಕಲಾಕೃತಿಗಳನ್ನು ನೀವು ಆರಾಮಾಗಿ ಡಿಸ್ಪ್ಲೇ ಮಾಡ್ಬೋದು. ನೀವು ಯಾರು ಸ್ಟೂಡೆಂಟ್ಸ್ ಬಂದು ಡಿಸ್ಪ್ಲೇ ಮಾಡಿದ್ರೆ ಗ್ರೂಪಾಗಿ ಬರ್ತೀರಾ, ಬನ್ನಿ ಅಲ್ಲಿ ಡಿಸ್ಪ್ಲೇ ಮಾಡ್ತೀರ. ನಾವು ಫ್ರೀ ಗ್ಯಾಲರಿ ಕೊಡ್ತೇವೆ, ಅಕಾಡೆಮಿಯಿಂದ ಫ್ರೀ ಗ್ಯಾಲರಿ ಕೊಡ್ತೇವೆ. ಮತ್ತು ಇನಾಗ್ರಲ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದನ್ನು ನಾವೇ ಮಾಡಿಕೊಡ್ತೇವೆ. ಅತಿಥಿಗಳನ್ನ ಇನ್ವೈಟ್ ಮಾಡಿದ್ರೆ ಅವ್ರಿಗೇನು ರೆಮ್ಯುನರೇಷನ್ ಅದು ಅಕಾಡೆಮಿನೇ ಕೊಡ್ತೇವೆ. ನಿಮಗೆ ಅಲ್ಲಿ ಕಾಫಿ ತಿಂಡಿ ವ್ಯವಸ್ಥೆ ಎಲ್ಲ ನೀವೇನು ಖರ್ಚು ಮಾಡಬೇಕಾಗಿಲ್ಲ, ಅದಕ್ಕೋಸ್ಕರ ಬೇರೆ ಖರ್ಚು ಮಾಡಬೇಕಾಗಿಲ್ಲ. ಬನ್ನಿ, ಸಿಂಗಲ್ ಸೋಲೋ ಶೋ ಮಾಡ್ತೀರಾ, ಬನ್ನಿ. ನಾವು ಅಲ್ಲಿದ್ದೇವೆ ಬೆಂಗಳೂರಲ್ಲಿ. ನಿಮ್ಮದು ಸೋಲೋ ಶೋ ಆಗಬೇಕು ಅಂದರೆ ಲತ್ಕಲ್ ಅಕಾಡೆಮಿಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಿಮ್ಮ ವರ್ಕ್ಸನ್ನು ಅದ್ರ ಜೊತೆಲಿ ಅಟ್ಯಾಚ್ ಮಾಡಿ. ಅಲ್ಲಿ ನಮ್ಮ ಕಮಿಟಿ ಇರ್ತಾರೆ, ನಮ್ಮ ಕಲೆಗಾರರು ಇದ್ದಾರೆ, ಒಂದು 12 ಜನ ಕಮಿಟಿ ಇರ್ತಾರೆ. ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರುತ್ತೆ. ಸ್ಟ್ಯಾಂಡಿಂಗ್ ಕಮಿಟಿ ಅಪ್ರೂವ್ ಮಾಡಿದ ತಕ್ಷಣ ನಿಮಗೆ ಡೇಟ್, ನೀವು ಕೇಳಿದ ಡೇಟ್ಸಲ್ಲಿ ಫ್ರೀ ಇದ್ದರೆ ಆ ಡೇಟ್ಸಲ್ಲಿ ಬಂದು ನೀವು ಮಾಡ್ಬೋದು. ಸುಮಾರು ಒಂದು ವಾರ ಕಾಲ ನೀವು ಮಾಡ್ಬೋದು. ಹಾಗೆ ಒಂದು ತಿಂಗಳಿಗೆ 4 ಗ್ರೂಪ್ ಬಂದು 4 ಗ್ರೂಪ್ಗೂ ನಾವು ಲತ್ಕಲ್ ಅಕಾಡೆಮಿ ಈ ಅವಕಾಶಗಳನ್ನು ಕಲ್ಪಿಸಿಕೊಡ್ತೇವೆ. ಮತ್ತೊಂದು ಸುಖ ಸಮಾಚಾರ ಏನು ಅಂತ ಹೇಳಿದ್ರೆ, ಕಲಾಗ್ರಾಮದಲ್ಲಿ ಇದುವರೆಗೂ ಹಾಗೆ ಇದ್ದಂಥ ಒಂದು ಏನು ಗ್ರಾಫಿಕ್ ಡಿಪಾರ್ಟ್ಮೆಂಟ್ ಏನಿತ್ತು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಅದು ನಿಂತೋಗಿತ್ತು. 7 ವರ್ಷದ ಹಿಂದೆ ಇವರು ಮೂರ್ತಿಯವರ ಪೀರಿಯಡಲ್ಲಿ ಪ್ರಾರಂಭ ಆಗಿದ್ದದ್ದು, ಅದು ಹಾಗೆ ನಿಂತೋಗಿತ್ತು. ಈ ವರ್ಷ ನಾನು ಸ್ವಲ್ಪ ಕೆಲಸ ಮಾಡಿದೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಡೈರೆಕ್ಟರ್ ಗಾಯತ್ರಿ ಅಂತ ಇದ್ದಾರೆ, ಅವ್ರಿಗೂ ತುಂಬ ಆರ್ಟ್ ಬಗ್ಗೆ ಆಸಕ್ತಿ, ಅವರು ಸಪೋರ್ಟ್ ಮಾಡಿ ಈಗ ಫಿನಿಶಿಂಗ್ ಸ್ಟೇಜಲ್ಲಿದೆ. ಇನ್ನೊಂದು 15-20 ದಿನದಲ್ಲಿ ಅದು ಆಕ್ಟಿವೇಟ್ ಆಗುತ್ತೆ. ಮತ್ತು ಸೊ ಗ್ರಾಫಿಕ್ ಸ್ಟೂಡೆಂಟ್ಸ್ಗಳು ಗ್ರಾಫಿಕ್ ಕಲಿಬೇಕು ಅಂತ ಯಾಕೆ ಆಸಕ್ತಿ ಇದೆ, ಅವರು ಅಲ್ಲಿ ಬಂದು ತಂಗೋದಕ್ಕೂ ಅಲ್ಲಿ ವ್ಯವಸ್ಥೆ ಇದೆ. ಕೆಲಸ ಮಾಡೋದಕ್ಕೂ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಗ್ರಾಫಿಕ್ಸ್ ಕಲಿಯಬೇಕು ಅಂತ ಹೇಳಿದ್ರೆ ನೀವು ಬಂದಲ್ಲಿ ಗ್ರಾಫಿಕ್ಸ್ ಕಲಿಯಬಹುದು. ಇನ್ನೊಂದು ಕೆಳಗಡೆ ಚಿತ್ರ ಆರ್ಟ್ ಗ್ಯಾಲರಿ ಅಂತಿದೆ, ನಮ್ಮ ಬಿಲ್ಡಿಂಗಲ್ಲೇ ಇದೆ. ಇರಬೇಕು ಅನ್ನೋದು ನನ್ನ ಆಸೆ. ಆಲ್ಬಮ್ಸಲ್ಲಾಗಲಿ, ಮ್ಯೂಸಿಕ್ಸಲ್ಲಾಗಲಿ, ಬೇರೆ ಬೇರೆ ನಾವು ತಿಳ್ಕೊಂಡು ಅದರಲ್ಲಿ ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಅವರಿಗೆ ಒಂದು ಪ್ರಯತ್ನ ಮಾಡಬೇಕು ಅಂತ ಇದ್ದೇವೆ. ಮಿತ್ರರೇ, ಇದನ್ನೆಲ್ಲ ನೀವು ಸದುಪಯೋಗಪಡಿಸ್ಕೋಬೇಕು. ಸ್ಟೂಡೆಂಟ್ಸ್ ಆಗಲಿ, ಪ್ರಾಕ್ಟೀಸಿಂಗ್ ಆರ್ಟಿಸ್ಟ್ಗಳಾಗಲಿ, ಚಿತ್ರ ಆರ್ಟ್ ಗ್ಯಾಲರಿ ಎಲ್ಲಾದರೂ ಮಾಡಿ, ಅಥವಾ ವರ್ಣ ಆರ್ಟ್ ಗ್ಯಾಲರಿ ಎಲ್ಲಾದರೂ ಮಾಡಿ. ನಾವು ನಿಮ್ಮ ಜೊತೆಲಿ, ಅಕಾಡೆಮಿ ಸದಾ ನಿಮ್ಮ ಜೊತೆಲಿ ಇರುತ್ತೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಚಿತ್ರಕಲಾವಿದರ ಸಮ್ಮೇಳನವನ್ನು ನಾವು ಧಾರವಾಡದಲ್ಲೇ ಮಾಡಬೇಕು. ಅದಕ್ಕೆ ಬೇಕಾಗುವಂತಹ ಸ್ವಲ್ಪ ಸಂಪನ್ಮೂಲಗಳನ್ನು ನೀವೆಲ್ಲ ನಿಂತು ಮಾಡಿದ್ರೆ ನಾವು ಕೈ ತೋರಿಸ್ತೇವೆ. ಅಕಾಡೆಮಿ ಎಷ್ಟು ಮಾಡ್ಬೋದು, ಸರ್ಕಾರಕ್ಕೆ ಕೇಳೋದು, ಅಲ್ಲಿ ಎಷ್ಟು ತಗೋಬೋದು, ನಾವು ಅವ್ರ ಕಡೆಯಿಂದ ಇದೆಲ್ಲ ಸೇರಿಸಿ ಮಾಡೋಣ. ಭರವಸೆಯ ನೋಟ ನಿಮ್ಮ
ಕಣ್ಣಿನ ತೇಜಸ್ಸು, ನಿಮ್ಮ ಕುಂಚದಿಂದ ಮೂಡಿಬರಂಥ ಇವೆಲ್ಲ ಅದ್ಭುತವಾದ ಚಿತ್ರಗಳನ್ನು ನೋಡುವುದಲ್ಲದೆ ದೊಡ್ಡ ರೋಮಾಂಚ. ಮೊಟ್ಟ ಮೊದಲು ನಮ್ಮ ಎಲ್ಲ ಯುವ ಕಲಾವಿದರಿಗೆ ಈ ಪುರಸ್ಕಾರಕ್ಕೆ ಏನು ಪಾತ್ರರಾಗಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಿಮ್ಮ ಬಗ್ಗೆ, ನಿಮ್ಮ ಕಲೆಯ ಬಗ್ಗೆ, ನಿಮ್ಮ ಸಂಸ್ಥೆಯ ಬಗ್ಗೆ ನೀವು ಅಭಿಮಾನ ಪಡ್ಕೊಳ್ಳಿದಂದ್ರೆ ಬೇರೆದವ್ರು ಯಾರು ಅಭಿಮಾನ ಪಡಬೇಕು. ಯು ಶುಡ್ ಫೀಲ್ ಪ್ರೌಡ್ ಆಲ್ವೇಸ್ that you are an artist, you have chosen that field. ಇದು ಮುಖ್ಯವಾಗಿ ನಮ್ಗೆ ಬೇಕಾದಂತಾಗಿದೆ. ಇನ್ನೊಂದು, ಒಂದು ಒಳ್ಳೆಯ ಕಲಾವಿದರು ನಾಡಿನ ತುಳಿಬೇಕಂತೆ ತಗೊಂಡಂಥ ಬೇಕಾದ ಗಾಯಿಸ್ತೇನೆ. ಒಬ್ಬ ಒಳ್ಳೆಯ ಕಲಾವಿದ ಕರ್ಕೊಂಡು ತೋರಿಸಿದೆ. ಇನ್ನೊಂದೇನಾಗಿದೆ, ಈಗ ಭಾಳಷ್ಟು ಬೆಳವಣಿಗೆ ಆಗಿದೆ. ಈಗ ನಾವೆಲ್ಲ ನೋಡ್ತಾ ಹೇಳ್ತಾ ಇದ್ದೀವಿ, ಇದೆಲ್ಲ ಇಮ್ಯಾಜಿನೇಷನ್. ಇದು ನಮ್ಮ ಬುದ್ಧಿವಂತರಿಲ್ಲ, ನಾವು ಭಾಷೆ ಆಗಿದ್ದೀವಿ ಅಂತ ನಾವೆಲ್ಲ ಸುಮ್ಮನೆ ಹೇಳ್ತೇವೆ. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. Believe in that. Do not believe you are weak. All power is there. Stand up and express the divinity within you. Excellence. ಎಲ್ಲಿ ಸಿಗ್ತದಪ್ಪ ಅಂದ್ರೆ ಅಂಗಡಿಯಾಗ ಸಿಗ್ತದೆ, ಶುಗರ್ ಕ್ಲಾಸ್ ಸಿಗ್ತದೆ, ಕಾಲೇಜ್ನಾಗ ಸಿಗ್ತದೆ. ಅಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅವರು ಇನ್ನೂ ನಮ್ಮ DV ಆಲ್ಬಾಮಿಯ ಕಡೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಈ ಥರ ಮಾಡಿ ಇಂಥದ್ದು ಯಂಗ್ಸ್ಟರ್ಸನ್ನು ಬೆಳೆಸಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿ. ಕರ್ನಾಟಕದ ಎಲ್ಲ ಕಡೆಯಿಂದ ಅಂತಂದರೆ 22 ಚಿತ್ರಕಲಾ ಮಹಾವಿದ್ಯಾಲಯಗಳಿಂದ ಒಟ್ಟು 169 ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿದರು. ಈ ಟ್ರಸ್ಟಿನ ಉದ್ದೇಶದಲ್ಲಿ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹಿಸಬೇಕನ್ನುವಂಥ ಏನು ಟ್ರಸ್ಟಿನ ಮಹಾ ಉದ್ದೇಶ ಇದೆಯೋ ಆ ಪ್ರಕಾರ ನಾವು ಕರ್ನಾಟಕದ ಎಲ್ಲ ಕಡೆಯ ಎಲ್ಲ ಭಾಗದ ವಿದ್ಯಾರ್ಥಿಗಳನ್ನು ನಾವು ಮೊದಲ ವಿಭಾಗದಲ್ಲಿ 10 ಜನ ವಿದ್ಯಾರ್ಥಿಗಳು, ಎರಡನೇ ವಿಭಾಗದಲ್ಲಿ 10 ಜನ ವಿದ್ಯಾರ್ಥಿಗಳು ಹಾಗೂ ಈ ಡಿಪ್ಲೊಮಾ ಏನು ಪಡೆದುಕೊಂಡಿರ್ತಾರಲ್ಲ ಅದರಲ್ಲಿ 5 ಜನ ಆರಿಸಬೇಕಾಗಿತ್ತು. ವಿದ್ಯಾರ್ಥಿಗಳು ಕಡಿಮೆ ಬಂದಿದ್ದರಿಂದ ಅವರಲ್ಲಿ 3 ಜನ ಮಾತ್ರ ನಾವು ಆರಿಸಿದ್ದೇವೆ. ಮೊದಲ ವಿಭಾಗದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 10,000ರಂತೆ ಹಾಗೂ ಎರಡನೇ ವಿಭಾಗದಲ್ಲಿ ಆರಿಸಿದ ವಿದ್ಯಾರ್ಥಿಗಳು 10,000ರಂತೆ. ಈ ಡಿಪ್ಲೊಮಾ 5 ಏನಿದೆಯಲ್ಲ ಅವರಿಗೆ 5,000ದಂತೆ ನಾವು ಈ ಟ್ರಸ್ಟ್ ಅವರಿಗೆ ಬಹುಮಾನ ರೂಪದಲ್ಲಿ ಸಹಾಯ ಮಾಡಿದೆ. ಇನ್ನು ಈ ಒಟ್ಟಾರೆ ವಿದ್ಯಾರ್ಥಿಗಳ ಕಲಾಕೃತಿಗಳ ಕುರಿತು ಮಾತನಾಡುವುದಾದರೆ ಈ ಎಲ್ಲ ಕಲಾಕೃತಿಗಳು ರಾಷ್ಟ್ರ ಮಟ್ಟದಲ್ಲಿ ಕಾಂಪಿಟೇಟಿವ್ ಮಾಡುವಂಥ ಕಲಾಕೃತಿಗಳು. ಈ ನನ್ನ ಸಂಕ್ಷಿಪ್ತ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಭಾಳ ಸಮಯ ಇಲ್ಲ, ಅದಕ್ಕಾಗಿ ಇಲ್ಲಿ ಯಾರ್ಯಾರು ಪ್ರೈಸ್ ತಗೊಂಡಿದ್ದೀರಲ್ಲ ಎಲ್ಲರೂ ಬಂದಿರಿ ಅಂತ ಅನ್ಸುತ್ತೆ. ಆದರೆ ಎಷ್ಟು ಜನ ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸನ್ನು ಕರ್ಕೊಂಡ್ಬಂದಿದ್ದೀರಿ. ಯಾಕಂದ್ರೆ ನಾವು ಒಬ್ಬನೇ ಬೆಳೆಯೋದಲ್ಲ, ನನ್ನ ಜೊತೆಗೆ ಇಡೀ ಸಮೂಹ ಬೆಳಿಬೇಕು. ಈ ವಿಚಾರ ಇಟ್ಕೊಂಡು ಬೆಳೆದ ಕಲಾವಲಯ ಭಾಳ ಅತ್ಯುತ್ತಮವಾಗಿ ಬೆಳೆದಿದೆ ಅಂತ ಹೇಳ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಕರೆದಿದ್ದಕ್ಕೆ ನಾವು ಭೀಮಾವತಿ ಅವರಿಗೆ, ಅವರು ಮತ್ತು ಮಲ್ಗೋಳ್ ಕೃಷ್ಣ ಎಲ್ಲ ಸದಸ್ಯರಿಗೆ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ ನಮಸ್ಕಾರ. ನನ್ನ ಹೆಸರು ದರ್ಶನ್ ಶಿವಾಜಿಮೋಹನ್. ನಾನು ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಧಾರವಾಡದಲ್ಲಿ 4ನೇ ವರ್ಷ 7ನೇ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದೇನೆ. ನನ್ನ ಕಲಾ
ಆಯ್ಕೆ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದು ಕಾಂಪಿಟೇಷನ್ಗೆ ನಂಗೆ ಸೆಲೆಕ್ಟ್ ಮಾಡಿ ಭಾಳ ಖುಷಿ ಆಯಿತು. ಈ ಥರ ನಂದು ಭಾಳ ಇಂಟ್ರೆಸ್ಟ್ ಇತ್ತು. ಸ್ಟೂಡೆಂಟ್ ಹಿಂದೆ ಉಳಿದಿರ್ತಾರಲ್ಲ ಅವರು ಮುಂತರದ ಕೋಶಿಶ್ ಮಾಡ್ಲತ್ತಾರ. ಈ ಥರ ಟಿ ಹಾಲ್ ಬಾವಿ ಉನ್ಯಾಸ ಮಾಡಿದ ಪ್ರಯುಕ್ತ ಈ ಥರ ಸಂಸ್ಥೆ ಈ ಥರನೇ ಮುಂದೆ ಬರ್ಬೇಕಂತ ಆಸೆ. ನಂತರ ಇದ್ದವರು ಭಾಳ ಇಂಟ್ರೆಸ್ಟ್ ಇದ್ದವ್ರು ಹಿಂದೆ ಉಳಿದಿರ್ತಾರಲ್ಲ ಅವರಿಗೂ ಇಂಥ ಅವಕಾಶ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ನನಗೆ ಪ್ರೋತ್ಸಾಹ ನೀಡಿದ್ದು ನಮ್ಮ HOD ಪತ್ತು ಸರ್. ತುಂಬ ಸಪೋರ್ಟ್ ಮಾಡಿದ್ರು, ನೀವು ಮುಂದೆ ಹೋಗಿ ವರ್ಕ್ ಮಾಡಿ. ಹಾಗಾಗಿ ನನ್ನ ವರ್ಕಿಗೆ ಸೆಲೆಕ್ಟ್ ಆಗಿ ಬಂದದಕ್ಕೆ ಅವರೇ ಕಾರಣ. ಮತ್ತು ಇದನ್ನು ಆಯೋಜಿಸಿದ್ದ ಆಳವಾವಿ ಟ್ರಸ್ಟ್ ಇವರಿಗೆ ಕೂಡ ಧನ್ಯವಾದಗಳು. ಡಾಕ್ಟರ್ ಎಸ್.ಎಂ. ಪಂಡಿತ್ ಫೈನ್ ಆರ್ಟ್ ಕಾಲೇಜ್ ಬೀದರ್ನಲ್ಲಿ ಓದುತ್ತಿದ್ದೇನೆ. ಮತ್ತು ಅದು ಒಂದು ಆರ್ಟ್ ನನಗೆ ಮಾಡೋಕ್ಕೆ ಈ ಥರ ಒಂದು ಲೆಟರ್ ಬಂದಿದೆ DV ಹಾಲ್ಬಾವಿಯಿಂದ ಅಂತ ನನಗೆ ನನ್ನ ಕಾಲೇಜಿನ ಪ್ರಾಂಶುಪಾಲರಾದ ಕವಿತಾ ಮೇಡಮ್ ಅವರು ಹೇಳಿದರು ಈ ಥರ ಬಂದಿದೆ ಅಂತ. ಮತ್ತು ಅವರು ನನಗೆ ಸಪೋರ್ಟ್ ಮಾಡಿ ಒಂದು ಕಲೆಗೆ ಪ್ರೋತ್ಸಾಹ ನೀಡಿ ಮತ್ತು ನನಗೆ ನಾವಿದ್ದೀವಿ, ನೀವು ಹೋಗು, ನೀ ಕಲೆ ನಿನ್ನ ಹತ್ರ ಇದೆ ಅದು ಅಂತ ಕಲೆ ನೀವು ಮಾಡುವಂಥ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ಒಂದು ಅವಕಾಶ ಮಾಡಿ ಕೊಟ್ಟಿದ್ದ ಸಲುವಾಗಿ ನಾನು ನನ್ನ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ನನಗೆ ಇಲ್ಲಿ ಸೆಲೆಕ್ಟ್ ಮಾಡಿದಂಥ ನೀವು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು. ಇವತ್ತು ಭಾಳ ಸಂತೋಷದ ವಿಷಯ. ಅತ್ಯುತ್ತಮವಾದಂಥ ಕಲಾಕೃತಿಗಳನ್ನು ರಚಿಸಿ ನಮಗೆ ನೀವೆಲ್ಲರೂ ಕಳಿಸ್ಕೊಟ್ಟಿದ್ದೀರ. ಎಲ್ಲರೂ ಭಾಳ ಚೆನ್ನಾಗಿತ್ತು. ಅವಾಗ ನಮ್ಮ ಕಲಾಕೃತಿಗಳೆಲ್ಲ ಬಂದಿದ್ದಲ್ಲ, ಎಲ್ಲರೂ ಚೆನ್ನಾಗಿತ್ತು. ನಮ್ಗೆ ಅನಿವಾರ್ಯತೆ ಇತ್ತು. ನಾವು ಈ ಕಡೆ ಒಂದು 10 ಕೊಟ್ಟು 23 ಕಲಾಕೃತಿಗಳನ್ನು ನಾವು ಆಯ್ಕೆ ಮಾಡಬೇಕಾಗಿತ್ತು. ಯಾರು ಉತ್ತಮವಾಗಿ ಕಲಾಕೃತಿಗಳನ್ನು ರಚಿಸಿದ್ದಾರೆ ಅಂತೇಳಿ ಆ ವಿಭಾಗದಲ್ಲಿ ಆ ಜಿಲ್ಲೆಯ ಒಟ್ಟು ಕಲಾಕೃತಿಗಳನ್ನು ಸಂಗ್ರಹಿಸಿ ಅಲ್ಲಿ ಅವ್ರಿಗೇನು ಯಾವ ಉತ್ತಮವಾದ ಕಲಾಕೃತಿಗಳಿವೆ ಅವುಗಳನ್ನು ಆಯ್ಕೆ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ಸಲ್ಲಬೇಕಾಗಿ ಇದೆ. ಆದ್ದರಿಂದ ಎಲ್ಲ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಕಲಾಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆ ಮಕ್ಕಳು ಅದರಲ್ಲಿ ಉತ್ತಮವಾದಂಥ ಕಲಾಕೃತಿಗಳನ್ನು ಆಯ್ಕೆ ಮಾಡಿ ಇವತ್ತು ನಾವು ತಮಗೆ ಈ ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಲ್ಬಾವಿಯವರ ಒಂದು ಆಶೆ ಯುವಕರನ್ನು ಹುಟ್ಟಬೇಕು, ಅವರಿಗೆ ಪ್ರೋತ್ಸಾಹ ಸಿಗಬೇಕು, ಮಕ್ಕಳಿಗೆಲ್ಲ ಕಲೆ ಚಿತ್ರಕಲೆ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ನಮ್ಮ ಕಲೆ ಬೆಳೀಬೇಕು ಅಂತ ಆ ಮಹಾನ್ ವ್ಯಕ್ತಿಯ ಒಂದು ಆಶಯ ಇತ್ತು. ಅವರ ಆಶೆಯನ್ನು ಈಡೇರಿಸಲಿಕ್ಕೆ ಸರ್ಕಾರ 2012ರಲ್ಲಿ ಈ ಒಂದು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟನ್ನು ಮಾಡಿದೆ. ಅದರ ಮುಖಾಂತರ ಅವರ ಕನಸುಗಳನ್ನು ಅವರ ಆಶಯಗಳನ್ನು ಈಡೇರಿಸಲಿಕ್ಕೆ ನಾವೆಲ್ಲ ಟ್ರಸ್ಟ್ ಕಮಿಟಿಯವರು ನಾವು ಪರಿಶ್ರಮ ಪಡ್ತಾ ಇದ್ದೀವಿ. ಒಂದು ಈ ಥರದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಸರ್ಕಾರಕ್ಕೆ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ನನಗೆ ಅತ್ಯುತ್ತಮವಾದಂಥ ಒಂದು ಟೀಮ್ ಕೊಟ್ಟಿದೆ, ನನ್ನ ಅಧ್ಯಕ್ಷ ಮಾಡಿದೆ. ಅವರೆಲ್ಲರ ಒಂದು ಪ್ರೋತ್ಸಾಹ ಮತ್ತು ಕಾರ್ಯನಿರ್ವಹಣೆ ಭಾಳ ಅಚ್ಚುಕಟ್ಟಾಗಿ ಅವರೆಲ್ಲ ನನ್ನ ಜೊತೆಗೆ ಸಹಕಾರ ನೀಡಿ ಕಾರ್ಯವನ್ನು ವಹಿಸ್ಕೊಡ್ತಿದ್ದಾರೆ. ನಾವು ಬೆಕ್ಕೇರಿ ಸರ್ ಇದ್ದಾರೆ, ಅವರಂತೂ ತುಂಬ ಕೆಲಸಗಳನ್ನು ಮಾಡ್ತಿದ್ರು. ಕೂಡಿಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ಭಾಳ ಅತ್ಯುತ್ತಮವಾಗಿ ನಾವು ರೂಪಿಸ್ತಾ ಇದ್ದೇವೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಕೊಡ್ತೀವಿ. ಈಗ ಯುವಕರಿಗೆ ಇಲ್ಲಿಯವರೆಗೂ ನಾವು 248 ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಏನಿದೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲೆಯ ಪ್ರತಿಭೆಯನ್ನು ಗುರುತಿಸಿಕೊಂಡು ನೀವು ನಿಮ್ಮಲ್ಲಿ ಶಕ್ತಿ ಇದೆ, ಈ ಕಲಾ ಕ್ಷೇತ್ರದಲ್ಲಿ ನೀವು ಮುಂದುವರಲಿಕ್ಕೆ ಸಾಧ್ಯತೆ ಇದೆ, ನಿಮ್ಮನ್ನು ನೀವು ಗುರುತಿಸಿಕೊಳ್ಬೇಕಾಗಿದೆ. ಅದಕ್ಕೆ ನಾವು ಒಂದು ಇಂತಹ ಕಾರ್ಯಕ್ರಮದಿಂದ ನಿಮ್ಮಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಟ್ಯಾಲೆಂಟನ್ನು ಗುರುತಿಸಿ ನಿಮಗೆ ತೋರಿಸ್ತದೆ. ನೀವು ಮುಂದೆ ಬೆಳೆಬೇಕ್ರಿ, ಇನ್ನೂ ದೊಡ್ಡ ಕಲಾವಿದರು ಆಗಬೇಕ್ರಿ, ನೀವು ಇನ್ನೂ ಪ್ರಯತ್ನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಕೊಡ್ತಿದ್ದೇವೆ. ಎಲ್ಲ ಮಹನೀಯರು ಹೇಳಿದರು, ನಮ್ಮ ರಂಗಕಲಾ ಅಧ್ಯಕ್ಷರು ಸಹ ಹೇಳಿದರು, ಅವರೆಲ್ಲ ಕಾರ್ಯಕ್ರಮ ಹೇಗಿದೆ, ಏನೇನು ಮಾಡ್ತಿದ್ದಾರೆ ಅಂತ. ಬೆಳಗ್ಗೆ ಸಹ
ಎಲ್ಲ ಯಾವ ರೀತಿ ನಿಮ್ಮ ಒಂದು ಕಲಾ ಚಟುವಟಿಕೆಗಳನ್ನು ಬೆಳೆಸಿಕೊಳ್ಳೋದನ್ನು ಅವರು ಸಹ ಹೇಳಿದ್ದಾರೆ. ನನಗನ್ನಿಸ್ತದೆ ನಾವು ಎಲ್ಲರಿಗಿಂತಲೂ ಎಲ್ಲ ಕಲಾಕ್ಷೇತ್ರಗಳಿಗಿಂತಲೂ ನಾವು ಕಲಾವಿದರು ಭಾಳ ಶ್ರೇಷ್ಠರು, ನಿಜವಾಗ್ಲೂ ಭಾಳ ಶ್ರೇಷ್ಠರು. ಸರ್ ಹೇಳಿದಂಗೆ ನಮಗೆ ಆತ್ಮವಿಶ್ವಾಸದ ಕೊರತೆ ಇದೆ. ನಮ್ಮ ಕಲಾಕ್ಷೇತ್ರದ ಬಗ್ಗೆ ನಮಗೆ ಅರಿವಿಲ್ಲ. ಈ ಕಲಾಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ನಾವು ಹೋಗ್ಬೋದು, ಯಾವ ಮಟ್ಟದಲ್ಲಿ ನಾವು ಬೆಳಿಬೋದು, ಅವೆಲ್ಲ ವಿದ್ಯಾರ್ಥಿಗಳಿದ್ದೀರಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೇನೆ. ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ನೀವು ಗುರುತಿಸಬೇಕಾಗಿದೆ, ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ಗುರುತಿಸಬೇಕಾಗಿದೆ. ಆಗ ಮಾತ್ರ ನೀವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಆಗ ಮಾತ್ರ ನೀವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಏನೆಲ್ಲ ಮಾಡಬಲ್ಲೆ ಅಂತ, ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಮಾಡ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಬೇಕಾದಂಥದ್ದು ಕ್ಷೇತ್ರ ನಮ್ಮದು. ನೀವು ಯಾವ ಸಿನಿಮಾಗೆ ತಗೊಳ್ರಿ ಕಲಾವಿದಬೇಕು, ಅಲ್ಲೇನೋ ಅನಿಮೇಷನ್ಸ್ ತಗೊಳ್ರಿ ಕಲಾವಿದಬೇಕು, ಒಂದು ಸ್ಟೇಜ್ ಡೆಕೋರೇಷನ್ ಮಾಡಿ ಕಲಾವಿದಬೇಕು, ಒಂದು ಮುಖಪಟ ವಿನ್ಯಾಸ ಮಾಡಲಿಕ್ಕೆ ಕಲಾವಿದಬೇಕು, ಒಂದು ಪತ್ರಿಕೆ ನಡೆಸಲಿಕ್ಕೆ ಕಲಾವಿದಬೇಕು. ನಾವು ಶ್ರೇಷ್ಠ. ಆ ಶ್ರೇಷ್ಠತೆಯನ್ನು ನಾವು ಆಗಿದ್ದೀವಿ. ಆ ಮನೋಭಾವದಲ್ಲಿ ನೀವು ಬೆಳಿಬೇಕಾಗ್ತದೆ. ನಾವು ಯಾವುದರಲ್ಲಿ ಬೆಳೀತಿಲ್ಲ, ನಾನೇನೆಲ್ಲ ಮಾಡಬಲ್ಲೆ ಅಂತ. ಈ ಕ್ಷೇತ್ರದಲ್ಲಿ ಏನೆಲ್ಲ ಸಾಧಿಸ್ಬೋದು. ನಾನು ಅನೇಕ ಸಲ ನಾನು ಈ ಮಾತುಗಳನ್ನು ಹೇಳಿದ್ದೀನಿ. ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದೀರಿ. ಈ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅವಕಾಶಗಳಿದೆ, ಏನೆಲ್ಲ ಬಳಸ್ಕೋಬೋದು. ನೀವು ಮ್ಯೂರಲ್ ಆರ್ಟಿಸ್ಟ್ ಆಗ್ಬೋದು, ಲ್ಯಾಂಡ್ಸ್ಕೇಪ್ ಆರ್ಟಿಸ್ಟ್ ಆಗ್ಬೋದು, ಪೋರ್ಟ್ರೇಟ್ ಮಾಡ್ತಾರೆ, ಪೋರ್ಟ್ರೇಟ್ ಆರ್ಟಿಸ್ಟ್ಗಳಿದೆ. ಆ ಅವಕಾಶಗಳನ್ನ ನೀವು ಬಳಸ್ಕೋಬೇಕಾಗಿದೆ, ಅದನ್ನು ನೀವು ಉಪಯೋಗಿಸ್ಕೋಬೇಕಾಗಿದೆ. ಇವತ್ತೆಲ್ಲ ಟೆಕ್ನಾಲಜಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ. ಇವತ್ತು ನಿಮ್ಮ ಕಂಪ್ಯೂಟರು, ಫೋನು ಎಲ್ಲ ದೇಶದ ಎಲ್ಲ ಕಲಾಕೃತಿಗಳನ್ನು ನೋಡ್ಬೋದು. ಆಮೇಲೆ ಎಲ್ಲೆಲ್ಲ ಟೆಕ್ನಿಕಲ್ ಏನಿದೆ ಅಂದರೆ ಯೂಟ್ಯೂಬ್ನಲ್ಲೆಲ್ಲ ಎಲ್ಲ ಕಲಾಕೃತಿ ತಮ್ಮ ಏನು ವ್ಯಕ್ತಿತ್ವ ಯಾವ ರೀತಿ ಕಲಾಕೃತಿಗಳನ್ನು ರಚಿಸ್ತಾರೆ ಅನ್ನೋದನ್ನು ಸಹ ತೋರಿಸ್ತಾರೆ. ಅದೆಲ್ಲ ನಿಮ್ಗೆ ಅವಕಾಶ ಇದೆ. ನೀವು ಭಾಗ್ಯವಂತರು. ನಾವು ಎಲ್ಲ ಕಲಿಬೇಕಾದ್ರೆ ಅವಾಗೆಲ್ಲ ನಿಮಗೆ ಅವಕಾಶಗಳು ಇರಲಿಲ್ಲ. ನಾವು ಯಾವುದಾದ್ರು ಒಂದು ಕಲಾಕೃತಿಯನ್ನು ನೋಡ್ಬೇಕಂದ್ರೆ ಹೋಗಿ ನೋಡ್ಬೇಕಲ್ಲಿ ಅವಕಾಶ ಇದೆ. ನೀವು ಪ್ರತಿದಿನ ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು. ಆವಾಗ ಮಾತ್ರ ನೀವು ಸಾಧ್ಯ ಆಗ್ತದೆ. ಏನೋ ನಾನು ಇವತ್ತು ಅವಾರ್ಡ್ ಬಂತು, ಇವತ್ತು ನನಗೆ ಗುರುತಿಸಿದ್ರು, ಇವತ್ತು ನನಗೆ ಅಡ್ಬಿಟ್ರು, ನಮಗೆಲ್ಲ ಬಂತು, ನಾನು ಭಾಳ ಶ್ರೇಷ್ಠ ಕಲಾವಿದ ಅಂತ ಮುಗಿಬಾರ್ದು, ಇಲ್ಲಿಗೆ ಮುಗಿಬಾರ್ದು. ವ್ಯಕ್ತಿತ್ವವನ್ನು ಬೆಳೆಸಬೇಕಾಗ್ತದೆ. ಅದರಿಂದ ಈ ಕ್ಷೇತ್ರ ಬಹಳ ಒಳ್ಳೆಯ ಕ್ಷೇತ್ರ. ನಮ್ಮ ದೈವ, ನಮ್ಮ ಅದೃಷ್ಟ ಅಂತ ನಾವು ತಿಳ್ಕೊಂಡು ಕಲಾವಿದರಾಗಿ ನಮ್ಮ ದೇವರು ನಮಗೊಂದು ಏನೋ ಅವಕಾಶ ಕೊಡ್ತಾರೆ. ನಾವು ಕಲಾವಿದರಾಗಿ ಬೆಳಿ ಅದರಲ್ಲಿ ಉತ್ತಮವಾದ ಕಲಾವಿದರಾಗಿ ಈ ಕ್ಷೇತ್ರದಲ್ಲಿ ಬೆಳಿಬೇಕಂತ ನಾನು ಆಶೆ ಪಡ್ತಾ ಇದ್ದೀನಿ. ನಮ್ಮ ಆಲ್ವಾರಿ ಟ್ರಸ್ಟ್ ವತಿಯಿಂದ ಇದುವರೆಗೂ 44 ಜನರಿಗೆ ನಾವು ಕೊಟ್ಟಿದ್ವಿ. ಒಂದು 48 ಜನ, ಮೊನ್ನೆ ಒಂದು 4 ಜನರಿಗೆ ನಾವು ಅವಾರ್ಡ್ ಕೊಟ್ಟಿದ್ವಿ. 48 ಜನ ಕಲಾವಿದರನ್ನು ಗುರುತಿಸಿದ್ವಿ. ಇಡೀ ನಮ್ಮ ರಾಷ್ಟ್ರದಲ್ಲಿ ಕಲಾವಿದರ ಅವನನ್ನು ಗುರುತಿಸಿ ನಾವು ಪ್ರೋತ್ಸಾಹವನ್ನು ಕೊಡ್ತಿದ್ರೆ, ಅದರಲ್ಲಿ ಯುವಕರಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ವಿ. ಪ್ರತಿ ವರ್ಷ 2 ಯುವಕರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ನಮ್ಮ ಉದ್ದೇಶ ಏನಿದೆ, ಯುವಕರಿಗೆ ಗೊತ್ತು ಈ ಕಲಾಕ್ಷೇತ್ರವನ್ನು ಉಳಿಸ್ಬೇಕಾಗಿದೆ, ನೀವೆಲ್ಲ ಅದನ್ನು ಬೆಳೆಸ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಯುವಕರಿಗೆ ಭಾಳ ಫೋಕಸ್ ಮಾಡ್ತಾರೆ. ಅವರು ಭಾಳ ಬೆಳಿಬೇಕು, ಚೆನ್ನಾಗಿ ಆಗಬೇಕು ಅಂತಂದು. ಅದರಿಂದ ಪ್ರತಿ ವರ್ಷ 2 ಕಲಾವಿದರಿಗೆ ಕೊಡ್ತದೆ. ನಮ್ಮ ಏನು ಆಲ್ವಾರಿ ಟ್ರಸ್ಟ್ ಗುರುತಿಸಿದಂಥ ಕಲಾವಿದರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾರೆ. ಕಲಾಕೃತಿ ಇಡೀ ಪ್ರಪಂಚಕ್ಕೆ ಯಾವುದೇ ಎಲ್ಲೇ ಹೋದ್ರೂ ಅದು ತಲುಪ್ತದೆ. ನಮ್ಮ ಸಂದೇಶ ಏನಿದೆ, ನಮ್ಮ ಭಾವನೆಗಳೇನಿದೆ, ನಮ್ಮ ಎಕ್ಸ್ಪ್ರೆಷನ್ಸ್ ಏನಿದೆ, ಅದು ಇಡೀ ಪ್ರಪಂಚಕ್ಕೆ ಗುರುತಿಸುವಂಥ ಒಂದು ಎಕ್ಸ್ಪ್ರೆಷನ್ಸ್, ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದೆ. ನಾವು ಕಲಾಕೃತಿ ರಚಿಸಿಬಿಟ್ರೆ ಅದೇನು ಭಾಷೆ ಬಿಟ್ಟಿಲ್ಲ, ಮಾತಾಡಬೇಕಾಗಿಲ್ಲ, ಯಾರು ಮಾತಾಡಬೇಕಾಗಿಲ್ಲ. ನಿಮ್ಮ ಕಲಾಕೃತಿ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಆಗ್ತದೆ. ಅವರು ನಾವು ಗುರುತಿಸ್ಕೊಂಡು ನೋಡ್ಬೇಕಾಗ್ತದೆ. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಯಾಕೆ ನಾವು ಇಷ್ಟು ಒಂದು ದೂರ ಉಳಿದಿದ್ದು ಅಂದರೆ ನಾವು ಸಂವಹನ ಆ ಥರ ಒಂದು ಗುರುತಿಸಿಕೊಳ್ಳಲಿಕ್ಕೆ, ನಮ್ಮನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಭಾಳ ಈಜಿ ಇರ್ತಿಲ್ಲ, ಭಾಳ ಸಂತೋಷ ಪಡ್ತೀವಿ. ನಾವು ಹೋಗಿ ಅವ್ರ ಜೊತೆ ಮಾತಾಡೋದಾಗಲಿ, ಅವ್ರ ಜೊತೆ ಸಂಭಾಷಣೆ ಮಾಡೋದಾಗಲಿ,
ಇವತ್ತು ನಾವಿಲ್ಲಿ ಬಂದು ನಾನು ಮಾತಾಡೋಣ ಅಂತ ನಿಮ್ಮೆಲ್ಲ ಯಾರಾದ್ರೂ ಕೇಳಿಕೊಂಡ್ರೆ ನೀವು ನಿಮ್ಮ ಕಲಾಕೃತಿ ಬಗ್ಗೆ ಅಥವಾ ನಿಮ್ಮ ಇದ್ರ ಬಗ್ಗೆ ನೀವು ಮಾತಾಡೋದ್ರ ಒಂದು ಚಾತುರ್ಯತೆ ಬೆಳೆಸ್ಬೋದು. ಎಲ್ಲರೂ ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಸಮಾಜದ ಜೊತೆಗೆ ನಾವು ಹೋಗಬೇಕು. ನಾವು ದುರುಳಿಬಾರ್ದು, ನಾವು ಸಪರೇಟ್ ಆಗಿಕೊಳ್ಬಾರ್ದು, ಎಲ್ಲ ಕೂಡಿಕೊಂಡು ಸಮಾಜಮುಖಿಯಾಗಿ ನಾವು ಕೆಲಸಗಳನ್ನು ಮಾಡಿದರೆ ನಾವು ಮುಂದೆ ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮ ಮುಂದೆ ರಾಷ್ಟ್ರೀಯ ಶಿಬಿರವನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಹಿಂದೆ ಒಂದು ಸಲ ಮಾಡಿದ್ದೀನಿ, ಈ ಸಲನೂ ಮಾಡಬೇಕಂತ ಹೇಳಿ ಒಂದು ಆಸ್ವಾರ್ಥ ಇಟ್ಕೊಂಡು ಅವ್ರು ಕರೆಸ್ಕೊಂಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ, ಅವರು ಸಹಕಾರ ನೀಡಿದ್ದು ಅಂತ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಸಹ ಎಲೆಕ್ಟ್ರಿಕಲ್ ಅಕಾಡೆಮಿ ಮತ್ತು ನಮ್ಮ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಇವೆರಡೂ ಕೂಡಿ ಕೆಲಸ ಮಾಡಬೇಕಾಗಿದೆ. ಇದು ಒಂದೇ ರಾಷ್ಟ್ರೀಯ ಟ್ರಸ್ಟ್ ಇರೋದು, ಒಂದೇ ಒಂದು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಇರೋದು ನಮ್ಮ ಇಡೀ ದೇಶಕ್ಕೆ. ನಾವು ನಮ್ಮ ಕಲಾಕ್ಷೇತ್ರನ ಒಂದು ಸಮ್ಮೇಳನವನ್ನು ಮಾಡಿ ಸಂಭ್ರಮಿಸಬೇಕಾಗಿದೆ. ನಾವು ಅದನ್ನು ಆ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡಿದರೆ ಅದು ದೊಡ್ಡ ಅದ್ಭುತವಾದಂಥ ಒಂದು ಕೆಲಸ ಆಗ್ತದೆ ಅಂತ. ಪ್ರತಿ ವರ್ಷ ಆಗ್ಬೋದು, ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ನೋಡಿ, ಎಷ್ಟೋ ಜನ ಕೊಡ್ತಾರೆ. ಪ್ರತಿ ವರ್ಷ ಸಂಗೀತ ಸಮ್ಮೇಳನಗಳು ಅಪ್ಲಿಕೇಶನ್ನೇ ನಾವೆಲ್ಲ ಮಾಡ್ತೇವೆ. ನಾನು ಕಲಾ ಪ್ರದರ್ಶನ ಮಾಡಿದೆ, ಒಂದು ಶಿಬಿರಕ್ಕೆ ಹೋದೆ, ಇಷ್ಟೇ ಒಂದು ಆದ್ಯತೆ ಎಕ್ಸ್ಪೋಸ್ ಆಗುತ್ತೆ. ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಅದು ಆಗುತ್ತೆ, ಆಗಬೇಕಂತ ನಾವು ಮನಸ್ಸು ಮಾಡೋದು ಎಲ್ಲರೂ ಕೂಡ್ಕೊಂಡು ಸರಿ ಹೋಗ್ತದೆ. ಎಲ್ಲ ಒಳ್ಳೊಳ್ಳೆ ಕಲಾವಿದರು ಭಾಳ ಒಳ್ಳೆ ಡಿಫ್ರೆಂಟ್ ಆಗಿ ನಾವು ಆ ಕ್ಷೇತ್ರವನ್ನು ನಾವು ಪ್ರದರ್ಶನಗಳನ್ನು ಮಾಡ್ಬೋದು, ಆ ಸಮ್ಮೇಳನಗಳನ್ನು ಮಾಡೋದು ಬೇರೆಯವರಿಗಿಂತಲೂ ಭಾಳ ಚೆನ್ನಾಗಿ ಮಾಡ್ಬೋದು. ಅಷ್ಟು ಚೆನ್ನಾಗಿ ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದೆ, ವೈವಿಧ್ಯತೆ ಇದೆ. ಆ ಪ್ರಯತ್ನವನ್ನು ನಾವು ಮಾಡ್ತಿದ್ದಾರೆ, ಅದು ಸಕ್ಸಸ್ ಆಗಲಿ ಅಂತೇಳಿ ನಾನು ಬಯಸ್ಕೊಟ್ಟಿದ್ದೀನಿ. ನಮ್ಮೆಲ್ಲ ಕೆಲಸಗಳಿಗೂ ತಮ್ಮೆಲ್ಲ ಪ್ರೋತ್ಸಾಹ ಸಿಗಲಿ ಅಂತೇಳಿ ಬಯಸಿ ನಾನು ಅಧ್ಯಕ್ಷನಾಗಿ ಮಾತುಗಳು ಹೇಳಲೇಬೇಕಾಗಿತ್ತು ಹೇಳ್ತಾ ಇದ್ದೇನೆ. ಸಾಕಷ್ಟು ಸಮಯ ಆಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನಾಡಿಸ್ತೇನೆ. ವಿದ್ಯಾರ್ಥಿಗಳ ಕೃತಿಗಳನ್ನು ಸೂಕ್ತವಾಗಿ ಪಾರದರ್ಶಕವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನಮಗೂ ಕೂಡ ಧನ್ಯವಾದಗಳು.